ಹಾಯ್ ಹೆಲೋ ಫ್ರೆಂಡ್ಸ್, ನಾನು ನಿಮ್ಮ ಪ್ರಮೋದ್. ನೀವು ನೋಡ್ತಿದ್ದೀರಾ ಪ್ರಮೋದ್ ಪಿ ಡಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಗೃಹಲಕ್ಷ್ಮಿ ಯೋಜನೆ 27ನೇ ಕಂತಿನ ಹಣಕ್ಕೋಸ್ಕರ ತಾವೆಲ್ಲರೂ ಇಷ್ಟ ದಿನಗಳ ಕಾಲ ವೆಯ್ಟ್ ಮಾಡ್ತಿದ್ದೀರಿ ಮತ್ತು ಕಮೆಂಟ್ಗಳನ್ನ ಮಾಡ್ತಿದ್ದೀರಿ. ಸರ್, ನಮಗೆ ಗೃಹಲಕ್ಷ್ಮಿ ಯೋಜನೆ 27ನೇ ಕಂತು ಇನ್ನೂ ಬಿಡುಗಡೆ ಆಗಿಲ್ಲ, ಬಿಡುಗಡೆ ಆಗಿದೆಯಾ ತಿಳಿಸ್ಕೊಡಿ, ಯಾವ್ಯಾವ ಜಿಲ್ಲೆಗಳಿಗೆ ಬಂದಿದೆ ಅಂತ. ಇವಾಗ ನಾನು ನಿಮಗೆ ಅಪ್ಡೇಟ್ಗಳನ್ನ ಕೊಡ್ತೀನಿ. ಗೃಹಲಕ್ಷ್ಮಿ ಯೋಜನೆ 27ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಎಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅಂತ ಆ ಜಿಲ್ಲೆಗಳ ನೇಮ್ನ ಅಪ್ಡೇಟ್ನ ಕೊಡ್ತೀನಿ. ಮತ್ತು ಹಾಗೆಯೇ ಕೆಲವರೆಲ್ಲ ಕಮೆಂಟ್ಗಳನ್ನ ಮಾಡ್ತಿದ್ರು, ಒಂದೆರಡು ಕಂತು 3 ಕಂತು ಈ ಥರ ಬಾಕಿ ಉಳ್ಕೊಂಡಿದೆಯಲ್ಲ, ಅವ್ರಿಗೇನಾದರೂ ಈ ತಿಂಗಳು ಬಿಡುಗಡೆ ಮಾಡಿಕೊಡ್ತಾರಾ ಸರ್ಕಾರದಿಂದ, ಅದರ ಬಗ್ಗೆ ಅಪ್ಡೇಟ್ ಕೊಡಿ, ಡಿಲೇ ಇರೋ ಪೇಮೆಂಟ್ಗಳ ಬಗ್ಗೆ ಅಂತ ಕೇಳ್ತಿದ್ರೆ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಒಂದು ಸಭೆನ ನಡೆಸಿದ್ರು. ಸಭೆಯಲ್ಲಿ ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ಏನು ಪೆಂಡಿಂಗ್ ಹಣ ಉಳ್ಕೊಂಡಿತ್ತು ಈ ತಿಂಗಳು ಬಿಡುಗಡೆ ಮಾಡಿಕೊಡ್ತೀವಿ ಅದನ್ನು ಅಂತೂ. ಪ್ರತಿ ತಿಂಗಳು ನಿಮಗೆ ಗೃಹಲಕ್ಷ್ಮಿ ಯೋಜನೆಗೆ ಅಂತ 2,500 ಕೋಟಿ ಹಣನ ಮೀಸಲಿಡ್ತಿದ್ರು. ಪೂರ್ತಿ ಕಂಪ್ಲೀಟಾಗಿ ಎಲ್ಲ ಜಿಲ್ಲೆಗಳಿಗೂ 2,500 ಕೋಟಿ ಇಷ್ಟು ಹಣ ಆಗುತ್ತೆ. ಬಿಡುಗಡೆ ಮಾಡಬೇಕು ಅಂದರೆ ಒಂದು ಕಂತು 2,000 ರೂಪಾಯಿ. ಹಾಗೆಯೇ ಈ ತಿಂಗಳು 1,500 ಕೋಟಿ ಇಷ್ಟು ಎಕ್ಸ್ಟ್ರಾ ಅಮೌಂಟ್ನ ಮೀಸಲಿಟ್ಟಿದ್ದಾರೆ. ಏಕೆ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಕಂತುಗಳಿತ್ತಲ್ಲ, ಅದನ್ನೆಲ್ಲನೂ ಪೂರ್ತಿಯಾಗಿ ಕಂಪ್ಲೀಟ್ ಮಾಡಿ ಬಿಡುಗಡೆ ಮಾಡಿಕೊಡ್ಬೇಕು ಅಂತ 4,000 ಕೋಟಿಯಷ್ಟು ಒಂದು ಅಮೌಂಟ್ನ ಇಟ್ಟಿದ್ದಾರೆ ಗೃಹಲಕ್ಷ್ಮಿ ಯೋಜನೆಗೆ ಅಂತಲೇ. ಈ ತಿಂಗಳು ಹಬ್ಬ ಏನಿದೆ, ಯುಗಾದಿ ಹಬ್ಬ ಒಳಗೆ ಏನಿದೆ ಆ ಒಳಗೆ ಕಂಪ್ಲೀಟ್ ಆಗಿಬಿಡುತ್ತೆ. ಅದರಲ್ಲಿ ಯಾವುದೇ ರೀತಿ ಡೌಟ್ ಬೇಡ ನಿಮಗೆ. ಹಬ್ಬದೊಳಗೆ ನಿಮಗೆ ಪೆಂಡಿಂಗ್ ಅಂತ ಏನಿತ್ತು ಅದು ಕೂಡ ಬಂದ್ಬಿಡುತ್ತೆ. ಮತ್ತು ಯಾವೆಲ್ಲ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ 27ನೇ ಕಂತು ಜಮಾ ಆಗಿದೆ ಅಂತ ಬನ್ನಿ ತಿಳ್ಕೊಳ್ಳೋಣ. ತಿಳ್ಕೊಳ್ಳೋಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೆ ಹಾಗೆ ವಾಚ್ ಮಾಡ್ತೀರಾ, ದಯವಿಟ್ಟು ಅಲ್ಲಿ ಬರ್ತಾರ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆಯೇ ವಿಡಿಯೋ ಒಂದು ಲೈಕ್ ಮಾಡಿ. ಮತ್ತು ವಿಡಿಯೋನ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಮಧ್ಯೆ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ನೀವು ಓಡಿಸ್ಕೊಂಡು ನೋಡ್ತು ಅಂದರೆ ನಿಮಗೆ ಮಾಹಿತಿಗಳು ಮಿಸ್ ಆಗ್ತವೆ. ಆದ್ದರಿಂದ ಕೊನೆ ತನಕ ನೋಡಿ. ಮತ್ತು ವಿಡಿಯೋ ಶುರು ಮಾಡೋಣ ಬನ್ನಿ ಇವಾಗ. ಫ್ರೆಂಡ್ಸ್, ಗೃಹಲಕ್ಷ್ಮಿ ಯೋಜನೆ 27ನೇ ಕಂತಿನ ಹಣ ಎಷ್ಟು ಜಿಲ್ಲೆಗಳಿಗೆ ಸ್ಯಾಂಕ್ಷನ್ ಆಗಿದೆ ಅಂತ ನೋಡೋದಾದ್ರೆ, ನಾನು ನಿಮಗೆ ಯಾವ್ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅಂತ ನೇಮ್ಗಳನ್ನ ತಿಳಿಸ್ತೀನಿ ಇವಾಗ. ಫ್ರೆಂಡ್ಸ್, ಫಸ್ಟ್ ಇವಾಗ ಚಿತ್ರದುರ್ಗ ಜಿಲ್ಲೆ, ಮತ್ತು ಚಾಮರಾಜನಗರ, ಮತ್ತು ಹಾಗೆ ಬೆಳಗಾಂ, ಮತ್ತು ಬಾಗಲಕೋಟೆ, ಮತ್ತು ಹಾವೇರಿ, ಮತ್ತು ರಾಯಚೂರಿಂದ ನಮ್ಮ ಸಬ್ಸ್ಕ್ರೈಬರು ಕಮೆಂಟ್ ಮಾಡಿದರು ಆಗಿದೆ ಅಂತ. ಮತ್ತು ಹಾಗೆಯೇ ಬೆಂಗಳೂರು ಗ್ರಾಮಾಂತರ, ಮತ್ತು ಹಾಗೆಯೇ ಕೊಪ್ಪಳ ಜಿಲ್ಲೆಯಿಂದ ನನಗೆ ಮೆಸೇಜ್ ಮಾಡಿದರು, ಕಮೆಂಟ್ ಮಾಡಿದರು ಆಗಿದೆ ಅಂತ. ಇಷ್ಟು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆ 27ನೇ ಕಂತಿನ ಹಣ ಜಮಾ ಆಗಿದೆ. ಇನ್ನು ಉಳಿದ ಜಿಲ್ಲೆಗಳಿಗೂ ಕೂಡ ನೋಡೋಣ ಸಾಯಂಕಾಲದೊಳಗೆ ಇನ್ನೂ ಇಷ್ಟು ಜಿಲ್ಲೆಗಳಿಗೆ ಜಮಾ ಆಗ್ಬೋದು ಅಂತ. ಪ್ರೆಸೆಂಟ್ಗೆ ಇವಾಗ ಇಷ್ಟು ಜಿಲ್ಲೆಗಳಿಗೆ ಅಮೌಂಟು ಜಮಾ ಆಗಿದೆ 27ನೇ ಕಂತು. ಇನ್ನು ಉಳಿದ ಜಿಲ್ಲೆಗಳಿಗೆ ಸಂಜೆ ತನಕ ಟೈಮ್ ಇದೆ. ಸಂಜೆ ಆಗಿಲ್ಲ ಅಂದರೆ ಇನ್ನೂ ವೀಕೆಲ್ಲ ಟೈಮ್ ಇರುತ್ತೆ. ಬಂದಿಲ್ಲ ಅಂದರೆ ನೀವೇನು ವರಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ಏನು ಈ ಜಿಲ್ಲೆಗಳ ನೇಮ್ ಹೇಳಿದ್ರು ನಮಗೆ ಬಂದೇ ಇಲ್ವಲ್ಲ ಅಂತ ಹಂತವಾಗಿ ಬಿಡುಗಡೆ ಮಾಡ್ತಾ ಬರ್ತಿರ್ತಾರೆ. ಒಂದೇ ದಿನದಲ್ಲಿ ಎಲ್ರಿಗೂ ಬಿಡುಗಡೆ ಆಗೋದಿಲ್ಲ. ಒಂದು ಮಿನಿಮಮ್ 3-4 ದಿನ ಟೈಮ್ ಆದರೂ ಬೇಕಾಗುತ್ತೆ. ಈ ವೀಕ್ ಒಳಗಂತೂ ನಿಮಗೆ ಎಲ್ರಿಗೂ ಬಿಡುಗಡೆ ಆಗುತ್ತೆ. ಮತ್ತು ಈ ಜಿಲ್ಲೆಗಳನ್ನೆಲ್ಲ ಮೆನ್ಷನ್ ಮಾಡೋದ್ನಲ್ಲ, ಈ ಜಿಲ್ಲೆಯಲ್ಲಿ ತಾವು ಯಾರಾದರೂ ಇತ್ತು ಅಂದರೆ ಬಿಡುಗಡೆ ಆಗಿತ್ತು ಅಂದರೆ ತಮ್ಮ ಜಿಲ್ಲೆನ ಮೆನ್ಷನ್ ಮಾಡಿ ಬಂದಿದೆ ಅಮೌಂಟು 2,027ನೇ ಕಂತು ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತು ಹಾಗೆಯೇ ನಿಮಗೆ ಪೆಂಡಿಂಗ್ ಅಂತೂ ಯುಗಾದಿ ಹಬ್ಬದೊಳಗೆ ಬಿಡುಗಡೆ ಆಗುತ್ತೆ. ಮತ್ತು ನಿಮ್ಗೇನಾದರೂ 27ನೇ ಕಂತು ಬಂದಿಲ್ಲ ಅಂದರೆ 27ನೇ ಕಂತು ಮತ್ತು ಪೆಂಡಿಂಗ್ ಕಂತು ಏನಿದೆ ಎರಡು ಸೇರಿ ಒಟ್ಟಿಗೆ ಜಮಾ ಆಗುತ್ತೆ. ಇವಾಗ ಏನಾದರೂ ಒಂದು ಕಂತು ಉಳ್ಕೊಂಡಿತ್ತು ಅಂದರೆ ಈ ತಿಂಗಳು 2,000, ಪೆಂಡಿಂಗ್ ಅಂತ 2,000 4,000, 2 ಕಂತು ಪೆಂಡಿಂಗ್ ಉಳ್ಕೊಂಡಿತ್ತು ಅಂದರೆ 6,000, ಮತ್ತು 3 ಕಂತು ಏನಾದರೂ ಪೆಂಡಿಂಗ್ ಉಳ್ಕೊಂಡಿತ್ತು ಅಂದರೆ ಒಟ್ಟಿಗೆ 8,000 ರೂಪಾಯಿ ಹಣ ಜಮಾ ಆಗುತ್ತೆ. ಪೆಂಡಿಂಗ್ ಕಂತು ಪ್ಲಸ್ ಈ ತಿಂಗಳದ್ದು ಕಂತು ಎಲ್ಲ ಸೇರಿ ನಿಮಗೆ ಒಟ್ಟಿಗೆ ಎಲ್ಲ ಗೃಹಲಕ್ಷ್ಮಿ ಯೋಜನೆದು ಅಮೌಂಟು ಕ್ಲಿಯರ್ ಆಗುತ್ತೆ. ಈ ತಿಂಗಳು ಪೆಂಡಿಂಗ್ ಅಂತ ಏನೇನಿದೆ ಎಲ್ಲ ಸೆಟಲ್ ಮಾಡ್ತಾರೆ ಎಲ್ಲ ಗೃಹಲಕ್ಷ್ಮಿಯರಿಗೂ. ಮತ್ತು ಈ ವಿಡಿಯೋ ತಮ್ಮೆಲ್ರಿಗೂ ಇಷ್ಟ ಆಯಿತು ಅನ್ಕೋತೀನಿ ಫ್ರೆಂಡ್ಸ್. ಹಾಗೆಯೇ ಆದಷ್ಟು ವಿಡಿಯೋನ ಶೇರ್ ಮಾಡಿ ಎಲ್ರಿಗೂ, ಯಾವ್ಯಾವ ಜಿಲ್ಲೆಗಳಿಗೆ ಅಮೌಂಟ್ ಬಂದಿದೆ ಇಲ್ವಾ ಅಂತ ಎಲ್ಲ ಗೃಹಲಕ್ಷ್ಮಿಯರಿಗೂ ಗೊತ್ತಾಗುತ್ತೆ. ಮತ್ತು ಹಾಗೆಯೇ ಮಧ್ಯಾಹ್ನ ನಾನು ಲೈವಿಗೆ ಬರ್ತೀನಿ, ಎಲ್ಲರೂ ಲೈವಿಗೆ ಬನ್ನಿ ನೋಡೋಣ ಯಾವ್ಯಾವ ಜಿಲ್ಲೆಗಳಿಗೆ ಇನ್ನೂ ಬಿಡುಗಡೆ ಆಗುತ್ತೆ ಮಧ್ಯಾಹ್ನದೊಳಗೆ. ಮತ್ತು ಹಾಗೆಯೇ ನೀವು ಯಾವ್ಯಾವ ಜಿಲ್ಲೆಯಲ್ಲಿದ್ದೀರಾ ಆ ಜಿಲ್ಲೆಯವ್ರಿಗೆ ಅಮೌಂಟ್ ಕ್ರೆಡಿಟ್ ಆಗಿದೆಯೋ ಇಲ್ವಾ ಅಂತ ನಿಮಗೆ 100% ಗೊತ್ತಾಗುತ್ತೆ. ಯಾವ್ಯಾವ ಜಿಲ್ಲೆಗಳಿಗೆ ಅಮೌಂಟು ಬಂದಿದೆ ಅಂತ ಎಲ್ರಿಗೂ ಮಾಹಿತಿ ಗೊತ್ತಾಗುತ್ತೆ. ಇನ್ನೂ ಅಪ್ಡೇಟು ಚೆನ್ನಾಗಿ ಎಲ್ಲ ಲೈವಿಗೆ ಬನ್ನಿ ಮಧ್ಯಾಹ್ನ.
ಮತ್ತು ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಯಿತು ಅಂದ್ಕೋತೀನಿ. ಯಾರೆಲ್ಲ ವಿಡಿಯೋ ನೋಡಿದರೆ ಅವ್ರಿಗೆಲ್ಲ ಧನ್ಯವಾದಗಳು. ನಾನು ನಿಮ್ಮನ್ನ ಲೈವಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.